ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಕೊನೆ ಕ್ಷಣದ ಪಗಡೆಯಾಟ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ರಾಜೀನಾಮೆ ನಿರ್ಧಾರ ಹೊರಬೀಳುತ್ತೆ. ಉಪಾಹಾರ ಕೂಟದಲ್ಲಿ ಅಂತ್ಯವಾಗುತ್ತಾ ಸಿದ್ದು ರಾಜ್ಯಭಾರ. 3 ವರ್ಷದ ಸಿದ್ದರಾಮಯ್ಯ ರಾಜ್ಯಭಾರ ಇವತ್ತೇ ಅಂತ್ಯನ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಬೇಡ ಅಂತ ಸಿದ್ದು ಆಪ್ತರು ಹೇಳ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ನೀವು ರಾಜೀನಾಮೆ ಕೊಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ರೆ ಸಿದ್ದರಾಮಯ್ಯನವರು ಏನ್ ಮಾಡೋಕ್ಕಾಗತ್ತೆ? ಸಿದ್ದರಾಮಯ್ಯನವರು ಈ ಹಿಂದೆ ಹಲವಾರು ಬಾರಿ ಹೇಳ್ಕೊಳ್ತಾ ಇದ್ರು, ಹೈಕಮಾಂಡ್ ಹೇಳಿದ್ರೆ ಒಂದು ಕ್ಷಣನೂ ನಾನು ಇರೋದಿಲ್ಲ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ರು. ಬಹುಶಃ ರಾಹುಲ್ ಗಾಂಧಿಯವರು ನನ್ನ ಮೇಲಿಟ್ಟಿರುವಂಥ ವಿಶ್ವಾಸ, ಅದಮ್ಯವಾದ ನಂಬಿಕೆ ಮತ್ತು ನನ್ನ ಕರ್ತವ್ಯ ಪಾಲನೆ, ನನ್ನ ಹಿರಿತನ ಮತ್ತು ನಾನೊಬ್ಬ ಹಿಂದುಳಿದ ವರ್ಗದ ನಾಯಕ ಇದೆಲ್ಲವನ್ನು ಮನಗಂಡು ನೀವು ರಾಜೀನಾಮೆ ನೀಡಿ ಅಂತ ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರ ಸಿದ್ದರಾಮಯ್ಯನವರು. ಅದೇ ಕಾರಣಕ್ಕೆ ಹೈಕಮಾಂಡ್ ಹೇಳಿದ್ರೆ ಸಿಎಂ ಸ್ಥಾನ ಬಿಡ್ತೇನೆ, ರಾಹುಲ್ ಗಾಂಧಿ ಹೇಳಿದ್ರೆ ಬಿಡ್ತೇನೆ, ಸಿಎಂ ಸ್ಥಾನದಿಂದ ಕೆಳಗಿಳಿತೇನೆ, ಆ ಕ್ಷಣ ಒಂದು ಕ್ಷಣವೂ ಕೂಡ ನಾನು ಮುಂದುವರಿಯೋದಿಲ್ಲ ಅಂತೆಲ್ಲ ಹೇಳ್ಕೊಂಡು ಬರ್ತಾ ಇದ್ರು. ಇದೀಗ ಸ್ವತಃ ರಾಹುಲ್ ಗಾಂಧಿಯವರೇ ಹೇಳಿದ್ದಾರೆ. ಆದರೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರಿಗೆ ನೀವು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳೋದರ ಹಿಂದೆ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿಯವರ ಒಂದು ಪ್ರಯತ್ನ ಇಲ್ಲಿ ಕೆಲಸ ಮಾಡಿದೆಯಾ? ಡಿ.ಕೆ. ಶಿವಕುಮಾರ್ ಪರವಾಗಿ ಪ್ರಿಯಾಂಕಾ ಗಾಂಧಿಯವರು ರಾಹುಲ್ ಗಾಂಧಿಯ ಬಳಿ ಬ್ಯಾಟ್ ಬೀಸಿದ್ರ? ಈ ಎಲ್ಲ ಚರ್ಚೆ ಇದೆ. ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಘಟಾನುಘಟಿಗಳು ಭಾಗಿಯಾಗಿದ್ದಾರೆ. ಭೈರತಿ ಸುರೇಶ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಕೆ.ಎಚ್. ಮುನಿಯಪ್ಪ, ಚಲುವರಾಯಸ್ವಾಮಿ, ಸತೀಶ್ ಜಾರಕಿಹೊಳಿ ಹಾಗೆ ಮಧು ಬಂಗಾರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬಹುತೇಕ ಎಲ್ಲ ಸಚಿವರು ಭಾಗಿಯಾಗಿದ್ದಾರೆ. ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗಿದೆ. ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗಿದೆ. ಹಾಗಾಗಿ ಬಹುತೇಕ ಎಲ್ಲ ಸಚಿವರುಗಳು ಕೂಡ ಭಾಗಿಯಾಗಿದ್ದಾರೆ. ಪರಮೇಶ್ವರ್ ಇನ್ನೂ ಕೂಡ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥ ಮಾಹಿತಿ ಇದೆ. ಇನ್ನು ಸುರ್ಜೇವಾಲಾ ಅವರು ಇನ್ನಷ್ಟೇ ಕಾವೇರಿ ನಿವಾಸಕ್ಕೆ ಆಗಮಿಸಬೇಕಿದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ಬಳಿಕ ಇದೇ ಕೊನೆಯ ಒಂದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಕೊನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು ಅನ್ನುವಂಥದ್ದು ಸದ್ಯಕ್ಕೆ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದ್ದು. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ಬಳಿಕ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತಾರೆ ಅನ್ನುವಂಥದ್ದು ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಅವರು ಸುದ್ದಿಗೋಷ್ಠಿ ಕರೀತಾರೆ. ಸುದ್ದಿಗೋಷ್ಠಿ ಮುಗಿದ ಬಳಿಕ ಅವರು ರಾಜೀನಾಮೆಯನ್ನು ಸಲ್ಲಿಸ್ತಾರೆ, ಲೋಕಭವನಕ್ಕೆ ತೆರಳಿ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆ ಸಿದ್ದರಾಮಯ್ಯನವರ ಈ ನಿರ್ಧಾರಕ್ಕೆ ಪ್ರಮುಖವಾದಂತಹ ಕಾರಣ. ಈ ಮೊದಲು ಸಿದ್ದರಾಮಯ್ಯನವರು ಬಹಳ ಕಾನ್ಫಿಡೆಂಟ್ ಆಗಿದ್ರು. ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಸಮಾಧಾನ ಭುಗಿಲೇಳಬಹುದಾ? ಯಾವುದೇ ಕಾರಣಕ್ಕೂ ರಾಜೀನಾಮೆ ಬೇಡ ಅಂತ ಈಗಾಗಲೇ ಸಿದ್ದು ಆಪ್ತ ಹೇಳಿರೋದ್ರಿಂದ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಇದೇ ವಿಚಾರ ಚರ್ಚೆ ಆಗಬಹುದು. ಇತ್ತ ಬೆಂಬಲಿಗರಿಗೆ ಖಡಕ್ ಸೂಚನೆಯನ್ನ ಸಿಎಂ ಡಿ.ಕೆ. ಕೊಟ್ಟಿದ್ದಾರೆ, ಯಾವುದೇ ರೀತಿ ಬಹಿರಂಗ ಹೇಳಿಕೆ ನೀಡಬೇಡಿ ಅಂತ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಸಮಾಧಾನ ಭುಗಿಲೇಳುತ್ತಾ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬೇಡಿ ಅಂತ ಸಿದ್ದರಾಮಯ್ಯ ಆಪ್ತರು ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರಿಗೆ ಮಾತು ಕೊಟ್ಟಾಗಿದೆ. ಮೊನ್ನೆ ನಡೆದಂತಹ ಹೈಕಮಾಂಡ್ ಜೊತೆಗಿನ ಮೀಟಿಂಗ್ ನಲ್ಲಿ. ಹಾಗಾಗಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರಿಗೆ ಮಾತು ಕೊಟ್ಟಂತೆ ತಮ್ಮ ನಿರ್ಧಾರವನ್ನ ಪ್ರಕಟಿಸ್ತಾರ. ಇನ್ನು ಸಿಎಂ ನಿವಾಸ ಕಾವೇರಿ, ಅಲ್ಲಿಂದ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಗಳಾದಂತಹ ರೋಹನ್ ಮತ್ತು ಮಾರುತಿ. ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇಬ್ಬರಿಗೂ ನಾನು ವೆಲ್ಕಮ್ ಮಾಡ್ತೀನಿ. ಸೊ ಪ್ರಮುಖವಾಗಿ ಮಾರುತಿ, ನನ್ನ ಮೊದಲ ಪ್ರಶ್ನೆ ನಿಮಗೆ ಬಂದ್ಬಿಡ್ತೀನಿ. ಕಾವೇರಿ ನಿವಾಸದಲ್ಲಿ, ಸಿಎಂ ಇರುವಂತಹ ಕಾವೇರಿ ನಿವಾಸದಲ್ಲಿ ಯಾವ ರೀತಿಯ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇರುವಂತದ್ದು? ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಈಗ ಅಲ್ಲಿ ಚರ್ಚೆಗೆ ಅಥವಾ ಮುನ್ನೆಲೆಗೆ ಬರಬಹುದು ಅಂತ ಸಿಎಂ ರಾಜೀನಾಮೆ ವಿಚಾರ ಸೇರಿದಂತೆ?
ವಸಂತ್ ಏನು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾರೆ ಹಿನ್ನೆಲೆ ಇವತ್ತು ಎಲ್ಲ ಸಚಿವರಿಗೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಡಿ.ಸಿ.ಎಂ ಡಿ.ಕೆ.ಶಿ ಇಂದ ಹಿಡಿದು ಎಲ್ಲ ಸಚಿವರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂಥದ್ದು. ಯಾಕೆಂದ್ರೆ ಸಾಕಷ್ಟು ಕುತೂಹಲ ಮೂಡಿಸಿತು ಈ ರಾಜ್ಯದ ಮುಂದಿನ ಸಿಎಂ ಯಾರಾಗ್ತಾರೆ. ಯಾಕೆಂದ್ರೆ ಸಾಕಷ್ಟು ದಿನಗಳಿಂದಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಿತ್ತು. ಅಂದ್ರೆ ನಾಯಕತ್ವ ಬದಲಾವಣೆ ಬಗ್ಗೆ ಸಾಕಷ್ಟು ದಿನಗಳಿಂದಲೂ ಚರ್ಚೆ ಆಗ್ತಿತ್ತು. ಆದರೆ ಹೈಕಮಾಂಡ್ ನಾಯಕರು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ವಿವರಣೆ ಆಗಿರ್ಬೋದು ಮತ್ತೆ ಅವ್ರ ಸೂಚನೆಯನ್ನ ಕೊಟ್ಟಿರಲಿಲ್ಲ. ಆದರೆ ಮೊನ್ನೆ ನಡೆದಂತಹ ಏನು ಮ್ಯಾರಥಾನ್ ಮೀಟಿಂಗ್ ನಲ್ಲಿ ದೆಹಲಿಯಲ್ಲಿ ಏನು ಮೀಟಿಂಗ್ ನಡೀತು ಆ ಮೀಟಿಂಗ್ ನಲ್ಲಿ ನೇರವಾಗಿ ಸಿಎಂ ಸಿದ್ದರಾಮಯ್ಯರಿಗೆ ರಾಹುಲ್ ಗಾಂಧಿ ಅವರಿಗೆ ರಾಜೀನಾಮೆ ನೀಡಿ ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದ್ದಾರೆ ಎಂಬ ಚರ್ಚೆ ಹಿನ್ನೆಲೆ ಇವತ್ತು ಎಲ್ಲ ಸಚಿವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಿಎಂ ಸಿದ್ದರಾಮಯ್ಯ ಕರೆದಿರುವಂಥದ್ದು. ಈ ಮೀಟಿಂಗ್ ನಲ್ಲಿ ಸಂತೋಷ್ ಲಾಡ್ ಆಗಿರ್ಬೋದು, ಮಹದೇವಪ್ಪ ಆಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ಅದೇ ರೀತಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ರಾಮಲಿಂಗಾರೆಡ್ಡಿ ಸೇರಿದಂತೆ ಆಲ್ಮೋಸ್ಟ್ ಎಲ್ಲ 26 ಶಾಸಕರು ಕೂಡ ಸಚಿವರು ಕೂಡ ಬಂದಿರುವಂಥದ್ದು. ಅದೇ ರೀತಿ ಹಿರಿಯ ಶಾಸಕರು ಕೂಡ ಇದೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿರುತ್ತದೆ. ಈ ಮೀಟಿಂಗ್ ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗತ್ತಾ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಮೊನ್ನೆ ನಡೆದಂತಹ ಮೀಟಿಂಗ್ ನಲ್ಲಿ ಯಾವೆಲ್ಲ ಸೂಚನೆಗಳನ್ನ ರಾಜ್ಯ ನಾಯಕರಿಗೆ ಕೊಟ್ಟರು, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಜೊತೆ 1-to-1 ಮೀಟಿಂಗ್ ಆದಾಗ ಯಾವ ವಿಚಾರಗಳು ಚರ್ಚೆ ಆದವು, ಮತ್ತೆ ರಾಜೀನಾಮೆ ವಿಚಾರ ಏನಾಗುತ್ತೆ ಎಂಬ ಬಗ್ಗೆ ಕೂಡ ಸಂಪೂರ್ಣವಾಗಿ ವಿವರಣೆಯನ್ನ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಸಿದ್ದರಾಮಯ್ಯ ನೀಡುತ್ತಾರೆ. ಪ್ರಮುಖವಾಗಿ ಈಗಾಗಲೇ ರಾಜೀನಾಮೆ ಕೊಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ತಯಾರಿಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ರಾಜ್ಯಪಾಲರ ಭೇಟಿಗೂ ಕೂಡ ಅವಕಾಶವನ್ನ ಕೇಳಿರುವಂಥದ್ದು. ಅದರಿಂದಾಗಿ ರಾಜೀನಾಮೆ ಕೊಡೋದಕ್ಕೆ ಏನೆಲ್ಲ ಕಾರಣಗಳಾಗಿರ್ಬೋದು, ಮತ್ತೆ ಅದೇ ರೀತಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯರಿಗೆ ಏನೆಲ್ಲ ಹೇಳಿದ್ರು ಎಂಬ ಬಗ್ಗೆ ಕೂಡ ಸವಿವರವಾಗಿ ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡ್ತಾರೆ ಮತ್ತು ವಿವರಣೆಯನ್ನ ಕೊಡ್ತಾರೆ. ಈಗಾಗಲೇ ಕಳೆದ 2 ದಿನಗಳಿಂದಲೂ ಕೂಡ ಸಚಿವರುಗಳು ಕೂಡ ಸಿಎಂ ಸಿದ್ದರಾಮಯ್ಯನ ಭೇಟಿಯಾಗಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಅಂತ ಕೂಡ ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ನಾವೇ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಇಲ್ಲ, ನನಗೆ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿದ್ದಾರೆ, ಅದರಿಂದಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಹೇಳಿರೋದು. ಎಲ್ಲವೂ ಕಡೆ ಕಳೆದ 6 ತಿಂಗಳಿಂದಲೂ ಈ ವಿಚಾರ ಚರ್ಚೆ ಆಗಿತ್ತು. ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಒಂದು ಮಾತನ್ನ ಹೇಳ್ತಾ ಇರುವಂಥದ್ದು, ರಾಹುಲ್ ಗಾಂಧಿ ಒಂದು ವೇಳೆ ರಾಜೀನಾಮೆಗೆ ಸೂಚನೆ ಕೊಟ್ಟರೆ ನಾನು ಅದೇ ತಕ್ಷಣದಲ್ಲಿ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಕೂಡ ಹೇಳ್ತಾ ಇದ್ರು. ಅದರಿಂದಾಗಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಏನು ರಾಜೀನಾಮೆ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದರಿಂದಾಗಿ ಈಗ ಇವತ್ತು ಅಥವಾ ನಾಳೆ ರಾಜೀನಾಮೆ ಕೊಡುವ ಸಾಧ್ಯತೆ ಇರುವಂಥದ್ದು. ಅದರಿಂದಾಗಿ ಇವತ್ತು ಸಚಿವ ಸಂಪುಟ ಸಹೋದ್ಯೋಗಿಗಳನ್ನ ಕರೆದಿರುವಂಥದ್ದು. ಅವ್ರ ಜೊತೆ ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಮತ್ತೆ ಈ ನಿರ್ಣಯ ಸಿಎಂ ಸಿದ್ದರಾಮಯ್ಯ ನಿರ್ಣಯ ಏನಾಗಿದೆ ಎಂಬುದು ಕೂಡ ಸಚಿವರ ಮುಂದೆ ಹೇಳುವಂಥದ್ದು. ಅದಾದ ನಂತರ ಸುದ್ದಿಗೋಷ್ಠಿ ಕರೆಯುವ ಸಾಧ್ಯತೆ ಕೂಡ ಇರುವಂಥದ್ದು. ವಸಂತ, ಅದ್ರ ಜೊತೆಗೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಒಂದಷ್ಟು ಅಸಮಾಧಾನಗಳು ಭುಗಿಲೇಳಬಹುದಾ ಅಂತ. ವಸಂತ್, ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಹೈಕಮಾಂಡ್ ನಿರ್ಣಯ ತೆಗೆದುಕೊಂಡಿದೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ. ಒಂದು ವೇಳೆ ಸಿಎಂ ಆಯ್ಕೆ ಸಂದರ್ಭದಲ್ಲಿ ಅಸಮಾಧಾನ ಭುಗಿಲೆದುವ ಸಾಧ್ಯತೆ ಇರುವಂಥದ್ದು. ಅಂದ್ರೆ ಇಲ್ಲಿ ತಮ್ಮ ನಿರ್ಣಯ ಏನು ಅಂತ ಸಿಎಂ ಸಿದ್ದರಾಮಯ್ಯಗೆ ಸಂಪೂರ್ಣವಾಗಿ ಅಥವಾ ಸ್ಪಷ್ಟವಾಗಿ ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡ್ತಾರೆ, ನಿರ್ಣಯವನ್ನು ತಿಳಿಸ್ತಾರೆ. ಈಗಾಗಲೇ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು ಸಿದ್ದರಾಮಯ್ಯನ ಭೇಟಿ ಆದಾಗ, ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೊರತುಪಡಿಸಿ ನಿನ್ನೆ ಅಥವಾ ಜಾರ್ಜ್ ಮನೆಯಲ್ಲಿ ಏನು ಮೀಟಿಂಗ್ ಆಯಿತು ದೆಹಲಿಯಲ್ಲಿ, ಅಲ್ಲಿ ಎಲ್ಲರೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಅಂತ. ಆದರೆ ಇಲ್ಲಿ ಎಲ್ಲರೂ ಕೂಡ ಡಿ.ಸಿ.ಎಂ ಆಗಿ ಎಲ್ಲರೂ ಕೂಡ ಇರೋದ್ರಿಂದ ಒಂದು ವೇಳೆ ಅಸಮಾಧಾನ ವ್ಯಕ್ತ ಆಗೋದು ತುಂಬಾ ಕಷ್ಟ. ಬಟ್ ವಿವರಣೆ ಕೇಳ್ಬೋದು, ಯಾವುದೇ ಕಾರಣಕ್ಕೆ ಯಾಕೆ ಕೊಡ್ತಿದೆ ರಾಜೀನಾಮೆ, ಈ ತಕ್ಷಣಕ್ಕೆ ರಾಜೀನಾಮೆ ಯಾಕೆ, ರಾಹುಲ್ ಗಾಂಧಿ ಅವರು ಏನೆಲ್ಲ ನಿಮಗೆ ಸೂಚನೆಯನ್ನು ಕೊಟ್ಟರು ಎಂಬ ಏನು ವಿವರಣೆಯನ್ನ ಕೇಳಬಹುದು. ಬಟ್ ಆದ್ರೆ ನಾಳೆ ಕರೆಯುವಂತ CLP ಮೀಟಿಂಗ್ ನಲ್ಲಿ ಒಂದಷ್ಟು ಜನ ಏನು ಸಿದ್ದರಾಮಯ್ಯ ಪರ ಇರುವಂತಹ ಶಾಸಕರಾಗಿರ್ಬೋದು ಮತ್ತು ಸಚಿವರಾಗಿರ್ಬೋದು ಅಸಮಾಧಾನ ವ್ಯಕ್ತಪಡಿಸುವ ಸಾಧ್ಯತೆ ಇರುವಂತದ್ದು. ಆ ಸಭೆಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಭಾಗಿಯಾಗಿರ್ತಾರೆ, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್. ಆ ಸಂದರ್ಭದಲ್ಲಿ ಅಸಮಾಧಾನ ವ್ಯಕ್ತವಾಗುವ ಸಾಧ್ಯತೆ ಇರುವಂತದ್ದು. ಇಲ್ಲಿ ತಮ್ಮ ನಿರ್ಣಯವನ್ನ ಸಿದ್ದರಾಮಯ್ಯ ಏನು ಹೇಳಕ್ ಬಯಸಿದ್ದಾರೆ ಅದನ್ನ ಹೇಳುವ ಸಾಧ್ಯತೆ ಇರುವಂತದ್ದು. ವಸಂತ, ಹಾಗೆ ಲೈನ್ ಅಲ್ಲಿ ರೀ, ನಾನು ರೋಹನ್ ಅವ್ರನ್ನ ಸಂಪರ್ಕಿಸ್ತೀನಿ. ರೋಹನ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಸೊ ಕಾವೇರಿ ನಿವಾಸದ ಮುಂಭಾಗದಲ್ಲಿ ತಾವಿದ್ದೀರಿ. ಅಲ್ಲಿ ಈಗ ಒಂದ್ ಕಡೆ ಸಿದ್ದರಾಮಯ್ಯ ಅಭಿಮಾನಿಗಳು ಜಾಯಿನ್ ಆಗಿದ್ದಾರೆ, ಮತ್ತೊಂದು ಕಡೆ DKಶಿ ಅಭಿಮಾನಿಗಳು ಕೂಡ ಅಲ್ಲಿ ನೆರೆದಿರುವಂತದ್ದು. ಸೊ ಯಾವ ರೀತಿ ಕಾವೇರಿ ನಿವಾಸ ಅಧಿಕೃತವಾಗಿ ಇವತ್ತು ರಾಜಕೀಯ ಚಟುವಟಿಕೆಯ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ ಅಂತ? ವಸಂತ್, ಏನು ಸಿಎಂ ಸಿದ್ದರಾಮಯ್ಯನವರ ಒಂದು ಸಿಎಂ ಸೀಟಿಂದ ತ್ಯಜಿಸಿ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೆದಿದೆ. ಈಗ ಕಾವೇರಿ ನಿವಾಸದಲ್ಲೂ ಕೂಡ ಸಾಕಷ್ಟು ಕೂಡ ಸಕಲ ಸಿದ್ಧತೆಗಳು ನಡೀತದೆ. ಒಂದು ಕಡೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅಭಿಮಾನಿಗಳು ಕೂಡ ಜಮಾಯಿಸಿದ್ದಾರೆ, ಇನ್ನೊಂದು ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಅಭಿಮಾನಿಗಳು ಕೂಡ ಈಗ ಸಿಎಂ ನಿವಾಸದ ಕೂಡ ದಂಡೆ ಹರಿದು ಬರ್ತಾ ಇದೆ. ನಿಜಕ್ಕೂ ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಕೂಡ ಕೆಲವೊಂದಿಷ್ಟು ನಿರ್ಣಯ ಹಂತಕ್ಕೆ ಬರುತ್ತಂತ ಹೇಳ್ಬೋದು. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಸಾಕಷ್ಟು ಅಭಿಮಾನಿಗಳು ಕೂಡ ಈಗಾಗಲೇ ನಿಂತ್ಕೊಂಡಿದ್ದಾರೆ. ಏನು
ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳಾಗಿರ್ಬಹುದು ಮತ್ತು ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳು ಇಲ್ಲಿ ಸಾಕಷ್ಟು ಜಮಾಯಿಸಿದ್ದಾರೆ. ಏನಂತಂದ್ರೆ ಇವತ್ತು ಒಂದು ಬರುವಂತಹ ಒಂದು ಆ ಸಭೆಯ ಬಳಿಕ ಒಂದು ನಿರ್ಣಯ ಏನಿದೆ ಅದನ್ನೆಲ್ಲ ಗಮನಿಸಿದಾಗ ಏನೋ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಿಎಂ ಪಟ್ಟ ಸಿಗೋದು ನಿಜಕ್ಕೂ ಕೂಡ ಖಚಿತ ಅಂತ ಹೇಳ್ಬೋದು. ಈ ಹಿಂದೆ ಕೂಡ ಬಂದಂತಹ ಕೆಲವೊಂದಿಷ್ಟು ಹೈಕಮಾಂಡ್ ಮಟ್ಟದಿಂದ ಬಂದಂತಹ ಕೆಲವೊಂದು ಡಿಸಿಷನ್ ಏನಿತ್ತಲ್ಲ, ಕೆಲವೊಂದಿಷ್ಟು ಪರ ವಿರೋಧಗಳು ಕೂಡ ಸಾಕಷ್ಟು ಒಂದು ವಲಯಗಳಲ್ಲಿ ಕೂಡ ಚರ್ಚೆ ಆಯಿತು. ಆ ಬಳಿಕ ಇವತ್ತು ಏನು ಸಿಎಂ ಡಿ ಕೆ ಶಿವಕುಮಾರ್ ಬೆಳಗ್ಗೆ ಹೊರಟು ಈಗಾಗಲೇ ಸಿಎಂ ನಿವಾಸದತ್ತ ಬಂದು ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಈಗಾಗಲೇ ಶುರುವಾಗಿರುವಂಥ ಸಾಕಷ್ಟು ಒಂದು ಸಚಿವರು ಈಗಾಗಲೇ ಆಗಮಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸಭೆಯ ಬಳಿಕ ಯಾವ ರೀತಿ ನಿರ್ಣಯ ಬರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಅಭಿಮಾನಿಗಳನ್ನು ಕೂಡ ಈಗಾಗಲೇ ಮಾತನಾಡಿಸ್ತಾ ಹೋಗ್ತೀನಿ. ವಸಂತ್ ಬನ್ನಿ ಸರ್, ನೀವು ಸಿಎಂ ಡಿ ಕೆ ಶಿವಕುಮಾರ್ ಅಭಿಮಾನಿನ ಅಥವಾ ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿ? ಈಗ ತ್ಯಜಿಸಬೇಕನ್ನುವಂಥದ್ದು, ಸೀಟ್ ಬಿಟ್ಕೊಡ್ಬೇಕನ್ನುವಂಥದ್ದು ಹೈಕಮಾಂಡ್ ಮಟ್ಟದಿಂದ ಕೂಡ ಈಗಾಗಲೇ ಬಂದಿರುವಂಥದ್ದು, ಏನ್ ಹೇಳ್ತೀರಾ ಸರ್? ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡಬಾರ್ದು. ಇನ್ನೂ 2 ವರ್ಷ ಐತೆ, ಇನ್ನೂ 2 ವರ್ಷ ಕಂಟಿನ್ಯೂ, ಈಗ 3 ವರ್ಷ ಆಗೈತೆ, ಇನ್ನು 2 ವರ್ಷ ಆಯ್ತು, ಇನ್ನು 2 ವರ್ಷ ಕಂಟಿನ್ಯೂ ಆಯ್ತಲೆ 2028ಕ್ಕೆ ಎಲ್ಲ ಒಮ್ಮತದಿಂದ ಹೋಗಿ ಬಂದು ಯಾರನ್ನಾರ ಆಯ್ಕೆ ಮಾಡ್ಕೊಳ್ಳಿ. ಈಗ ಸಿದ್ದರಾಮಯ್ಯ ಸಾಹೇಬ್ರನ್ನೇ ಮುಂದುವರಿಸಬೇಕು ಅಂತ ನಮ್ಮ ಕಳಕಳಿಯ ಮನವಿ. ಸರ್, ಈ ಹಿಂದೆಯೂ ಕೂಡ ಒಂದು 2.5 ವರ್ಷ ನೀವು 2.5 ವರ್ಷ ನೀಶು ಅನ್ನುವಂತಹ ಮಾತಾಗಿತ್ತು. ಆ ಬಳಿಕ 3 ವರ್ಷ ಕಂಪ್ಲೀಟ್ ಮಾಡಿದಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗ ಹೈಕಮಾಂಡ್ ಮಟ್ಟದಿಂದ ಬಂದಿರುವಂತಹ ನಿರ್ಧಾರಕ್ಕೆ ಕೂಡ ಈಗ ಬದ್ಧರಾಗಿದ್ದೇವೆ ಅಂತ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ನಡೆದುಕೊಳ್ಬೇಕನ್ನುವಂತ ಕೆಲವೊಂದಿಷ್ಟು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಕೂಡ ಒತ್ತಾಯ ಕೇಳಿ ಬರ್ತದೆ. ಈ ಕಡೆ ನಿಮ್ಮ ಒತ್ತಾಯ ಏನಂತಂದ್ರೆ 5 ವರ್ಷ, ಇದಕ್ಕೇನು ಹೇಳ್ತೀರಾ? ಅದು 4 ಗೋಡ ಮಧ್ಯ ನಡೆದಿರೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ನಮ್ಗೆ 5 ವರ್ಷ ಸಿಎಂ ಆಗಿ ಕಂಟಿನ್ಯೂ ಆಗಬೇಕು ಅಂತ, ಸಿದ್ದರಾಮಯ್ಯ ಸಾಹೇಬ್ರೆ ಕಂಟಿನ್ಯೂ ಇರಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಒಳ್ಳೊಳ್ಳೆ ಕೆಲಸಗಳು ಆಡಳಿತ ಮಾಡಿದ್ದಾರೆ. ಇಡೀ ಇತಿಹಾಸದಲ್ಲಿ ಇಲ್ಲಿವರೆಗೂ ಯಾರು ಈ ಥರ ಆಡಳಿತ ಕೊಟ್ಟಿಲ್ಲ. ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಅನ್ನಭಾಗ್ಯ ಇರ್ಬೋದು, ಅನ್ನಭಾಗ್ಯ ಇವತ್ತು ಹೋಟೆಲ್ ಮನಗಿದವ್ರಿಗೆಲ್ಲ 10 ಕೆಜಿ ಅಕ್ಕಿ ಕೊಟ್ಟಿದ್ದಾರೆ. ಎಲ್ಲ ಥರದವ್ರು ಸೌಕರ್ಯ ಚೆನ್ನಾಗೈತೆ. ಆದ್ದರಿಂದ ಸಿದ್ದರಾಮಯ್ಯ ಸಾಹೇಬ್ರನ್ನೇ ಮುಂದುವರಿಸಬೇಕು. ನಮ್ಮ 2 ವರ್ಷ ಇರೋದ್ರಲ್ಲಿ 28 ಗಂಟೆ ಸಿದ್ದರಾಮಯ್ಯ ಸಾಹೇಬ್ರು ಮುಂದುವರಿಬೇಕು. ಸರ್, ನೀವು ಯಾವ ಊರಿಂದ ಬಂದಿರಾ? ನೀವು ಏನು ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ನಾವು ಕುಪ್ಪೇಗಾಲ ಸಿದ್ದರಾಮಯ್ಯವರ ಭಕ್ತರು ಕುಪ್ಪೇಗಾಲದವರಿಂದ ಬಂದಿದ್ದೀವಿ. ಸಾಹೇಬ್ರನ್ನ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಅಂತ ನಾವು ಕೇಳ್ಕೊತೀವಿ. ಯಾಕಂದರೆ ಸಿದ್ದರಾಮಯ್ಯವರು ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ಶಕ್ತಿ, ರಾಜ್ಯಕ್ಕೆ ಒಬ್ಬ ಶಕ್ತಿ ಇದ್ದಂಗೆ. ಯಾಕಂದರೆ ಒಂದು ಕಪ್ಪು ಚಿಕ್ಕಿ ಇಲ್ದೇ ಇರೋಂಥ ವ್ಯಕ್ತಿನ ರಾಜೀನಾಮೆ ಕೊಡಿಸೋದು ಭಾಳ ತಪ್ಪಿದೆ. ಯಾಕಂದರೆ 5 ವರ್ಷ ಇರೋದ್ರಿಂದ ಅವ್ರನ್ನ ಇನ್ನೂ 2 ವರ್ಷ ಪೂರೈಸಿದ್ರೆ ನೆಕ್ಸ್ಟ್ 28ಕ್ಕೆ 100ಕ್ಕೆ 100 ಅವ್ರು ಇದ್ದರೆ 100ಕ್ಕೆ 100 ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ಹಾಗೆ ಡಿ ಕೆ ಶಿವಕುಮಾರ್ ಆಗ್ಬೋದು, ದುಡ್ದಿದ್ದಾರೆ ಇಲ್ಲ ಅಂತ ಹೇಳಲ್ಲ. ಆದ್ದರಿಂದ ಡಿ ಕೆ ಶಿವಕುಮಾರ್ನ ಚಾನ್ಸ್ ಕೊಡ್ಬೋದು. ಆದ್ದರಿಂದ ಈಗ ಸಿದ್ದರಾಮಯ್ಯವರೇ 2 ವರ್ಷ ಅವಧಿಯಲ್ಲಿ ಪೂರ್ಣಗೊಳಿಸಬೇಕೆಂದು ನಾವು ಕೇಳುತ್ತೇವೆ. ಈಗಾಗಲೇ 3.5 ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಕಂಪ್ಲೀಟ್ ಮಾಡಿದ್ದಾರೆ. ಈ ಹಿಂದೆ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೂಡ 2.5 ವರ್ಷ ಅಂತ ಒಂದು ಅಗ್ರಿಮೆಂಟ್ ಲೆವೆಲ್ ಅಲ್ಲಿ ಮಾತುಕತೆ ಕೂಡ ನಡೆದಿತ್ತು. ಆ ಬಳಿಕವಾಗಿ 3 ವರ್ಷ ಕಂಪ್ಲೀಟ್ ಆದ ಬಳಿಕ 2 ವರ್ಷ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ಮಟ್ಟದಿಂದ ಬಂದಿರುವಂತಹ ನಿರ್ಧಾರ ಇದು. ಇದಕ್ಕೇನು ಹೇಳ್ತೀರಾ? ಹೈಕಮಾಂಡ್ ಹಂಗಂದ್ಮೇಲೆ ಸರ್ಕಾರ ಬಂದ ಕೂಡಲೇ ಜನಗಳಿಗೆ ತಿಳಿಸ್ಬೋದಾಯ್ತು. 2.5 ವರ್ಷ ಡಿ ಕೆ ಶಿವಕುಮಾರ್, 2.5 ವರ್ಷ ಸಿದ್ದರಾಮಯ್ಯ ಅಂತ ಅವತ್ತೇ ಹೇಳಿದ್ರೆ ಜನ ಇವತ್ತು ಯಾರು ಏನು ಕೇಳ್ತಿರಲಿಲ್ಲ. ಅವತ್ತು ಮಾತುಕತೆಯಿಂದ ಜನಗಳ ಮುಂದೆ ಇಟ್ಟಿದ್ದಾರೆ, ಜನಗಳ ಮುಂದೆ ಐತದ ಅಂತ ಹೇಳ್ಬೋದು. ಇವರು ಗುಟ್ಟಾಗಿ ಮಾಡಿದಾರೋ ಇಲ್ಲ ನಿಮ್ಮ ಹಾಗೆ ನಾನು ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ.